ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ಈ ಚಿತ್ರ ನಮ್ಮ ಹರಿಯ ಕನಸು. ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ 1.5-2 years ಬೇಕು ಅದನ್ನ ವಿಜುವಲೈಸ್ ಮಾಡಿದೆ. ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೊಟ್ಟರೆ ಹರಿಯವರೇ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಅವ್ರ ಜೊತೆನೇ ಬಂದಂಥ ಶಶಾಂಕ್ ಅವರು ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ. ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ. ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಇನ್ಮೇಲಿಂದ, ಈ ಪಿಕ್ಚರ್ ಆದಮೇಲಿಂದ. ಮತ್ತು ನಮ್ಮ ಕ್ಯಾಮ್ರಾಮನ್ನು ಸ್ಟಾರ್ಟಿಂಗು ಗಿರಿಗೌಡ ಅವರಿದ್ದರು. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗಬೇಕಾಯ್ತು ಯಾವುದಾದ್ರು ಪಿಕ್ಚರಿಂದ. ಅವಾಗ ಬಂದು ಜಾಯ್ನ್ ಆಗಿದ್ದಂಥ ನಮ್ಮ ವೀನಸ್ ನಾಗರಾಜ್ ಅವರು, ನಮ್ಮ ವೀನಸ್ ಮೂರ್ತಿಯವರು ಸಣ್ಣ, ನಾನು ಅವ್ರ ಜೊತೆ ಬಾರೇಬಾ ಮಾಡಿದ್ದೆ. ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ದು. ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋಂಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾಯಿದ್ರು. ನಾನು ಅದೇ ಥರ ಚೇತನ್ ಅವ್ರನ್ನ, ಜಗದೀಶ್ ಅವ್ರನ್ನ, ಮೋಕ್ಷೇಂದ್ರ ಅವ್ರನ್ನ, ಮನೂರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಇನ್ನು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ. ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಈ ಕೋಣ ಅಂದಾಗ ನಾನು ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ. ನಾನು ಊಟಿ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಬಫೆಲೋ ಅಂತ ಹೇಳೋರು. ಅವಾಗ ನನಗೆ ಸಿಕ್ಕಾಪಟ್ಟೆ ಕೋಪ ಬರೋದೇನೆ, ಬಫೆಲೋ ಅಂತ. ಯಾಕಂದರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು. ಅವ್ರು ಮ್ಯಾಥ್ಸ್ ಟೀಚರ್ ಬೇರೆ, ತುಂಬ ಕಾಟ ಕೊಡೋರು. ಬಟ್ ಅದಾದಮೇಲೆ ಇವಾಗ ಬೆಳೀತಾ ಬಂದಾದ್ಮೇಲೆ ಈ ಥರ ಒಂದು ಕೋಣ ಪಿಕ್ಚರ್ ಮಾಡಬೇಕಾದ್ರೆ ಖುಷಿಯಾಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳಕ್ಕೆ. ಸೊ ಏನು ಬಸ್ ಮ್ಯಾಥಮೆಟಿಕ್ಸ್ ಕಾಸು ಎಣಿಸೋದ್ರಲ್ಲಿ ಇರಬೇಕು. ಅದು ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಎಕನಾಮಿಕ್ಸ್ ಅದು. ಸೊ ಈ ಚಿತ್ರ ಎಲ್ಲರ ಒಂದು ಕೋಆಪರೇಷನಿಂದ ತುಂಬ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ನಲ್ಲೆಲ್ಲ ಕೂಡಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ. ಇಲ್ಲಿ ಬಿಚ್ಚಿಬಿಟ್ಟು ಅಂದರೆ ಆ ಥರ ಬಿಟ್ಬಿಟ್ಟು ಅವ್ರನ್ನ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ದಂಗಿತ್ತು. ಯಾಕಂದರೆ ಎಲ್ಲಿ ತಿರುಗಿ ನೋಡಿದ್ರು ನಮ್ಮ ಪ್ರೋಗ್ರಾಮ್ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಅವರೇ ಇದ್ದರು. ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟು ಕೂಡ. ಯಾಕಂದರೆ ನಾನು ಫಸ್ಟ್ ಟೈಮ್ ಗಿಲ್ಲಿಗೆ ಹೋದಾಗ ಅಲ್ಲೊಂದು ಅಷ್ಟು ಟ್ಯಾಲೆಂಟ್ ನಾನು ನೋಡಿದೆ. ಅದರೊಳಗೆ ನಾನು ಪ್ರತಿ ಪಿಕ್ಚರಲ್ಲೂ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ. ಅದರಲ್ಲಿ ಹುಲಿ ಕಾರ್ತಿಕ್, ತುಕಾಲಿ ಅವರು, ಭಾಳಷ್ಟು ಜನ. ಜಗಪ್ಪ ಅವರು ಈ ಸಲ ನಾನು ನೋಡಿದ್ದು ತುಂಬ. ನಾನು 7 ಮನೆ ಪಿಕ್ಚರ್ ನೋಡಾದ್ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರೋವಂಥ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯಿತು. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ತುಂಬ ದೊಡ್ಡ ಭವಿಷ್ಯ ಇದೆ. ಮತ್ತು ಈ ಚಿತ್ರದಲ್ಲಿ ನಮ್ಮ ಪಾಪ ಯಾರು ಪ್ರಾಣಿಗಳನ್ನ ಹೇಳಲ್ಲ, ಕೋಣ ಎಲ್ಲೂ ತೊಂದರೆ ಕೊಟ್ಟಿಲ್ಲ. ಅದನ್ನು ನಾವು ಸೆನ್ಸಾರ್ಗೆ ಮುಂಚೆನೂ ಬೋರ್ಡ್ ಮೇಲೆ ಹಾಕ್ದಂಗೆ ವಿ ಹ್ಯಾವ್ ನಾಟ್ ಹಾರ್ಮ್ಡ್ ಎನಿ ಅನಿಮಲ್ ಇನ್ ದ ಪಿಕ್ಚರ್. ಬಟ್ ಆ ಕೋಣಗೆ ನಾವು ಫೇಮಸ್ ಮಾಡಿದೆ. ಯಾಕಂದರೆ ಅದು ಆ ಕೋಣ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರಾಸಿಂಗಿಗೆ ಇಟ್ಕೊಂಡಿದ್ದು. ಅದ್ರ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಆಗಿತ್ತು. ಬಟ್ ಈಗ ಕೋಣ ಪಿಕ್ಚರ್ದಲ್ಲಿ ಮಾಡಿದೆಯಲ್ಲ ರೀ ಕೋಣ, ಅದೇ ಇದು ಅಂತ ಅಂದಾಗ ಅದಕ್ಕೆ ಬ್ರೀಡಿಂಗ್ ತುಂಬ ಬೆಲೆ ಬರ್ತದೆ. ಸೊ ಆ ಕೋಣ ನಮಗೆ ಸಪ್ಲೈ ಮಾಡಿದಂಥವ್ರಿಗೂ ನಾವು ಇಲ್ಲಿ ತುಂಬ ಹೃದಯ ಥ್ಯಾಂಕ್ಸ್ ಹೇಳ್ತೀವಿ. ಇದರ ವಿಶೇಷವಾಗಿ ನಮ್ಮ ನಾನೆಲ್ಲ ಹೇಳಿದ್ದಾಯಿತು. ಚಿತ್ರ ನಿಜಕ್ಕೂ ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಬಟ್ ಯೂಶಲಾಗಿ ನಾವು ಗುರುವಾರದವರೆಗೂ ಪಿಕ್ಚರ್ ರಿಲೀಸ್ ಆಗೋ ಹಿಂದಿನ ದಿನದವರೆಗೂ ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಮುಂದಕ್ಕೆ ಆ ಪ್ರೇಕ್ಷಕರ ಕೈಯಲ್ಲಿ ಈ ಚಿತ್ರನ ಒಪ್ಪಿಸ್ತೀವಿ. ಆ್ಯಸ್ ಯೂಶುವಲ್ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲಿರಲಿ, ನಮ್ಮ ಚಿತ್ರದ ಮೇಲಿರಲಿ. ಥ್ಯಾಂಕ್ ಯು. ಪ್ರಶ್ನೆಗಳು? ಇದೊಂದು ಎಂಟರ್ಟೈನ್ಮೆಂಟ್ ಮೂವೀಸ್. ಆ್ಯಕ್ಚುಲಾಗಿ ನಾನು ಒಂದು 2 months ಬ್ಯಾಕ್ ರಿಲೀಸ್ ಮಾಡಿದರೆ ನನಗೆ ಇನ್ನೂ ತುಂಬ ಹೆಸರು ಬಂದಿರೋದು. ಈಗ 2 months ಲೇಟಾಗಿ ರಿಲೀಸ್ ಆಗೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಹೆಸರು ಬರ್ಬೋದೇನೋ. ಯಾಕಂದರೆ ಯೂಶಲಾಗಿ ಏನಂತಂದರೆ ನನಗೆ ಆ್ಯಕ್ಟಿಂಗಿಗೆ ಎಲ್ಲರೂ ಸ್ಕೋಪ್ ಸಿಕ್ಕಿದಾಗ ನನಗೆ ಗೂಸ್ ಬಾಕ್ಸ್ ಬಂದಿಲ್ಲ. ಈ ಪಿಕ್ಚರಲ್ಲಿ ಬಂತು, ನನಗೆ ಖುಷಿಯಾಗಿದೆ. ಸ್ವಲ್ಪ ಕಾಂತಾರ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ನಮ್ಮ ಪ್ರೊಡ್ಯೂಸರು ಮತ್ತು ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡಿರೋದ್ರಿಂದ ಅದು ಬಂದ ಮೇಲೆ ಬರ್ತಾಯಿದ್ದೀವಿ. ಸೊ ಹಂಗಾಗಿ ನನಗೆ ಮೋಸ್ಟ್ಲಿ ಕನ್ಸಲೇಷನ್ ಪ್ರೈಸ್ ಆದರೂ ಸಿಗುತ್ತೆ. ಥ್ಯಾಂಕ್ ಯು.
ಯೂಶಲಾಗಿ ಮಾಧ್ಯಮದಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಅದು ಎಲ್ಲೂ ಪ್ರಕಟ ಆಗಲ್ಲ. ಬಟ್ ಇವತ್ತಿಗೂ ಕೂಡ ಸುಮಾರು ಕಡೆ ಕೋಣನ ಬಲಿ ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಅಟ್ಲೀಸ್ಟು 5 ಇಯರ್ಸ್ಗೋ 4 ಇಯರ್ಸ್ಗೋ ಅದೇನೋ ಒಂದು ಟೈಮ್ ಗ್ಯಾಪಲ್ಲಿ ಮಾಡ್ತಾರೆ, ಅದನ್ನೆಲ್ಲೂ ತೋರಿಸ್ಕೊಂಡಿಲ್ಲ. ಸೊ ಆ ಥರ ಒಂದು ಕಾರಣ ಬರೋದಕ್ಕೆ ಅಲ್ಲಿ ಇವತ್ತು ಮಹಿಷ ಮರ್ದಿನಿ ಅಂತಂದರೆ ಮಹಿಷ ಅಂದರೆ ಕೋಣ. ಅವತ್ತಿಂದನೂ ಆ ಕಾಲದಿಂದನೂ ಇವತ್ತು ನಾವು ಮಾಡಿರೋಂಥ ಯಾವುದಾದ್ರು ಊರುಗಳಲ್ಲೆಲ್ಲ ಆಕಸ್ಮಿಕವಾಗಿ ಕೋಣನ ಕಾಲ ಹತ್ರ ಇರೋವಂಥ ದೇವಿ ದೇವಸ್ಥಾನದ ಹತ್ರ ಎಲ್ಲ ಶೂಟಿಂಗ್ ಮಾಡಿದ್ದೀವಿ. ಸೊ ಇದು ಒಂದು ಸ್ವಲ್ಪ ಡಿವೋಷನಲ್ ಆಗೂ ಇದೆ. ಪ್ಲಸ್ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಂಬೋವಂಥವ್ರು, ವಿಚ್ ಕ್ರಾಫ್ಟ್ ಬಗ್ಗೆ ನಂಬೋವಂಥವ್ರಿಗೆ ಅದಕ್ಕೂ ತೀರಾ ಕನೆಕ್ಟಿವಿಟಿ ಇರುತ್ತೆ. ಬಟ್ ನಮಗೆ ಆದಂಥ ಒಂದು ಬೌಂಡ್ರೀಸಲ್ಲಿ ನಾವು ಎಷ್ಟು ಇಂಟೆಲಿಜೆಂಟಾಗಿ ಮಾಡಬೇಕೋ ಅಷ್ಟು ಇಂಟೆಲಿಜೆಂಟಾಗಿ ಮಾಡಿದ್ದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ನಿರ್ಮಾಪಕರುಗಳು. ಯಾಕಂದರೆ ಅವರಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಇದು ಮಾಡಬೇಕು ಅಂತ. ನನ್ನ ಈ ಚಿತ್ರದ ಒಂದು ದೊಡ್ಡ ಯಶಸ್ಸು ಆದರೆ ಅದಕ್ಕೆ ಕಾರಣ ನಮ್ಮ ನಿರ್ಮಾಪಕರು ಮತ್ತು ನಮ್ಮ ನಿರ್ದೇಶಕರು. ಥ್ಯಾಂಕ್ ಯು ಸರ್. ಒಂದು 2 ನಿಮಿಷ ಇಲ್ಲೇ ವೇದಿಕೆ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಈ ಸಿನಿಮಾದ ನಿರ್ದೇಶಕ ಹರಿಕೃಷ್ಣ ಅವರು ದಯವಿಟ್ಟು ನಮ್ಮನ್ನ ಇಫ್ ಯು ಕ್ಯಾನ್ ಜಾಯ್ನ್ ಅಸ್ ಸರ್, ದಯವಿಟ್ಟು ನಿಮ್ಮ ಎಲ್ರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಸಾಂಗ್ ಕೇಳಿರ್ತೀರಾ, ಟೀಸರ್ ನೋಡಿರ್ತೀರಾ. I just love to tell thanks actually sir. First ನಮ್ಮ ಪ್ರೊಡ್ಯೂಸರ್ಸ್ಗೆ RK ಸರ್, ತನಿಷಾ ಮ್ಯಾಮ್, ಕಾರ್ತಿಕ್ ಸರ್, ತುಂಬ ಥ್ಯಾಂಕ್ಸ್ ಸರ್. RK ಸರ್, ನೀವು ಸರ್ನ ಇಂಟ್ರೊಡ್ಯೂಸ್ ಮಾಡಿಸೋಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸರ್, ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನೌ ಹಿಯರ್ ಓನ್ಲಿ ಬಿಕಾಸ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅಲ್ಲ. ದೆನ್ ಐ ಕಮ್ ಟು ಮೈ ಟೆಕ್ನಿಷಿಯನ್ ಸರ್. ಎಲ್ಲ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂತ ಆಸೆ ನನಗೆ. ಫಸ್ಟು ನಮ್ಮ DOP ಸರ್ ಇಂದ ಸ್ಟಾರ್ಟ್ ಮಾಡೋಣ. ನಾಗರಾಜ್ ಸರ್, ಫ್ಯಾಬ್ ಸರ್, ಯುವರ್ ಫ್ಯಾಬ್. ಅದು ಕಾಣಿಸುತ್ತೆ ನಿಮ್ಮ ವರ್ಕಲ್ಲಿ, ಕಾಣಿಸುತ್ತೆ ಯುವರ್ ಫ್ಯಾಬ್. ಮತ್ತು ಆ ಲೈಟಿಂಗ್ಸ್ ಇರ್ಬೋದು, ನಿಮ್ಮ ಪ್ಯಾಟರ್ನ್ಸ್ ಇರ್ಬೋದು, ವಾವ್, ಯು ಆರ್ ಡನ್ ಎ ಗ್ರೇಟ್ ಜಾಬ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಎಲ್ಲದಕ್ಕೆ ಹೆಚ್ಚಿದ್ರೆ ಲೈಕ್ ಮ್ಯೂಸಿಕ್, ಶಶಾಂಕ್ ಸರ್ ತುಂಬ ನೀವು ಹೆಂಗಂದ್ರೆ ಜೀವ ತುಂಬಿಸಿದ್ದಾರೆ ಎಲ್ಲ ಸಾಂಗ್ಸ್ಗೂ. ಆ್ಯಂಡ್ ಎವ್ರಿ ಸಿಚುವೇಶನ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದಂತೂ ಹೇಳ್ತೀನಿ, ಕ್ಲೈಮ್ಯಾಕ್ಸ್ ಎಲ್ಲರೂ ಸ್ಟನ್ ಆಗ್ತಾರೆ. ಆ ಥರ ಒಂದು ಕ್ಲೈಮ್ಯಾಕ್ಸ್ ಸರ್ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎಡಿಟರ್ ಸರ್, ಉಮೇಶ್ ಸರ್, ಎಲ್ಲೆಲ್ಲೆಲ್ಲ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ನೀಟಾಗಿ ಕತ್ತರಿಸಿ ಎಲ್ಲೆಲ್ಲ ನಾನು ಪ್ಯಾಚ್ ಮಾಡೋಕ್ಕಾಗುತ್ತೆ. ಇಟ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಎಡಿಟಿಂಗ್ ಸ್ಟೈಲ್ ಹಿ ಹ್ಯಾಸ್ ಆ್ಯಕ್ಚುಲಿ. ತುಂಬ ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಎಲ್ಲ ಕಲಾವಿದರು, ಆರ್ಟಿಸ್ಟ್ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಜಗಪ್ಪ ಸರ್ ಇರ್ಬೋದು, ಅನಂತು ಸರ್ ಇರ್ಬೋದು, ಲಾಟ್ ಆಫ್ ಮೆಂಬರ್ಸ್ ಎಲ್ಲರೂ ಹೆಸರು ತಗೊಳ್ತೀನಿ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಡ್ರಾಮಾ ಟೀಮ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. Ma'am, you are looking so gorgeous in this film. Thank you. ಸದ್ಯ ನೀವಾದ್ರೆ ಹೇಳಿದ್ರೆ, ನಾವು ಹೇಳಿದ್ರೆ ಬೇರೆ ಅರ್ಥ ಮಾಡ್ಬಿಡ್ತಾರೆ. ನೀವು ಹೇಳಿದ್ರೆ ಒಳ್ಳೇದಾಯಿತು. ಆಮೇಲೆ ವಿಶೇಷವಾಗಿ ನಿಮ್ಮ ತಾಯಿಗೂ ಹೇಳಿದ್ದೀನಿ, ಜಲ್ದಿ ಮದುವೆ ಆಗಿ ನೀವು ತುಂಬ ನೈಟ್ ಟೈಮ್ ಎದ್ದು ಓಡಾಡ್ತಾ ಇರ್ತೀರಿ, ಜೀವ ಓಡಾಡೋ ಟೈಮಲ್ಲೆಲ್ಲ. ಅದಕ್ಕೆ ಪಿಕ್ಚರ್ ಲೇಟ್ ಆಗಿದ್ದು. ಅದನ್ನು ಬಿಟ್ಬಿಟ್ಟು ಜಲ್ದಿ ಮದುವೆ ಆಗಿ ಮನೆಗೆ ಜಲ್ದಿ ಸೇರಿ ಸರ್. ಅದು ಕಾಂಟ್ರವರ್ಸಿ. ಎಸ್ಪೆಷಲಿ ಕೋಮಲ್ ಸರ್ ಬಗ್ಗೆ ಹೇಳಬೇಕು ಸರ್. ನನ್ನ ಕತೆ ಹೇಳಿದ ತಕ್ಷಣ ಒಪ್ಪಿ ಆ ಕತೆನ ಇಲ್ಲಿ ತನಕ ತೊಗೊಂಬಂದಿದ್ದಾರೆ. ಆ್ಯಂಡ್ ಒಂದಂತೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಇವತ್ತವರೆಗೂ ನೀವು ಚಾಲೆಂಜಿಂಗ್ ಒಂದು ಹಂಬಲಾಗಿ ಹೇಳ್ತೀವಿ. ಲೈಕ್ ಇವತ್ತವರೆಗೂ ಸರ್ನ ನೀವು ಇವತ್ತವರೆಗೂ ಮಾಡಿರೋ ಸಿನಿಮಾಗಳು ನೋಡದೇ ಇರೋವಂಥ ಒಂದು ಕ್ಯಾರೆಕ್ಟರ್ನ ನೋಡ್ತೀರಾ. ದಟ್ ಇಸ್ ಫಾರ್ ಶೋರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ನನ್ನ ಕೊನೆಯದಾಗಿ, ನೀವು ಎಂದಿನಂತೆ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಈ ಸಲೂ ಕೂಡ ನನಗೆ ಪ್ರೋತ್ಸಾಹ ಕೊಡಿ. ಶ್ರಮ ಹಾಕಿದ್ದೀನಿ, ನೀವು ನೋಡಿದಾಗ ಗೊತ್ತಾಗುತ್ತೆ. ನನಗೆ ಶ್ರಮ ಕರೆಕ್ಟಾಗಿದ್ದರೆ ನೀವು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಕೋಮಲ್ ಸರ್. ಈಗ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ ಕೋಮಲ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.